ನಮಸ್ತೆ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ವಿ, ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಪೋಯಮ್ ಫ್ರಮ್ 6th ಸ್ಟ್ಯಾಂಡರ್ಡ್ ನುಡಿ ಕನ್ನಡ ಟೆಕ್ಸ್ಟ್ ಬುಕ್. 6ನೇ ತರಗತಿಯ ನುಡಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಒಂದು ಪದ್ಯವನ್ನು ಮಾಡ್ತಿದ್ದೀವಿ. ಬಿಫೋರ್ ಸ್ಟಾರ್ಟಿಂಗ್ ಐ ರಿಕ್ವೆಸ್ಟ್ ಯು ಆಲ್ ಟು ಟೇಕ್ ಔಟ್ ಯುವರ್ ಟೆಕ್ಸ್ಟ್ ಬುಕ್, ಪೆನ್ಸಿಲ್ ತಗೊಳ್ಳಿ, ಎರೇಸರ್ ತಗೊಳ್ಳಿ, ಸಿಟ್ ಇನ್ ಅ ಕ್ವೈಟ್ ಪ್ಲೇಸ್, ವೇರ್ ಇಯರ್ ಫೋನ್ ಆ್ಯಂಡ್ ಫಾಲೋ ಈಚ್ ಆ್ಯಂಡ್ ಎವ್ರಿ ವರ್ಡ್ ಆ್ಯಂಡ್ ದ ಲೈನ್. Okay, so let's start with the poem. The poem name is ಮಲೆನಾಡ ಸೆರಗು. ಈ ಪದ್ಯವನ್ನು ಬರೆದವರು ದರಾ ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ದ ವೆರಿ ಒನ್ ಆಫ್ ದ ಪಾಪ್ಯುಲರ್ ಫೇಮಸ್ ಪೊಯೆಟ್ ಇನ್ ಕನ್ನಡ ಲಿಟ್ರೇಚರ್. ಓಕೆನಾ? ಸೊ ಮೇಕ್ ಶ್ಯೂರ್ ದಟ್ ಯು ಆಲ್ವೇಸ್ ಟೇಕ್ ದ ನೇಮ್ ಆರ್ ರಿಮೆಂಬರ್ ದ ನೇಮ್ ಆಫ್ ದ ಪೊಯೆಟ್, ಕವಿ ಆರ್ ದ ಲೇಖಕ, ದ ಆಥರ್ ವೆನ್ ಯು ಗೋ ಆ್ಯಂಡ್ ರೀಡ್ ದ ಲೆಸನ್ಸ್. ಸೊ ವಿಲ್ ಸ್ಟಾರ್ಟ್ ವಿತ್ ಮಲೆನಾಡ ಸೆರಗು. ಈ ಮಲೆನಾಡು ಅಂದರೆ ಏನು? ಮಲೆನಾಡು ಇಲ್ಲಿ ಇಸ್ ರೆಫರ್ಡ್ ಟು ಧಾರವಾಡ. ಸೊ ಧಾರವಾಡದಲ್ಲಿ ಒಂದು ಕಡೆ ಮಲೆನಾಡಿದೆ, ವಿ ಹ್ಯಾವ್ ಅ ಶಿವಮೊಗ್ಗ, ಆಲ್ ದೋಸ್ ಪ್ಲೇಸಸ್ ವೇರ್ ಯು ಹ್ಯಾವ್ ಅ see always a rain, so that's a ಮಲೆನಾಡು. ಇನ್ನೊಂದು ಕಡೆ the another side it is a ಬಯಲು ಸೀಮೆ. ಬಯಲು ಸೀಮೆ ಅಂದರೆ it's a barren land, it's a dry land, completely like a ground. ಈ ಥರ ಇರೋ ಒಂದು ಧಾರವಾಡವನ್ನು ಮಲೆನಾಡ ಸೆರಗು ಅಂತ ಕವಿ ಈಸ್ ಎಕ್ಸ್ಪ್ಲೇನಿಂಗ್ ಅಬೌಟ್ ದಟ್ ಪ್ಲೇಸ್. ಈಸ್ ಟೆಲ್ಲಿಂಗ್ ದಿಸ್ ಇಸ್ ಲೈಕ್ ಅ ಸೆರಗು. ಸೆರಗು ಅಂದರೆ when you wear the saree, right, you leave that pallu there. So that is called as a seragu. So that is like a ಮಲೆನಾಡ ಸೆರಗು. So it is a ಮಲೆನಾಡ ಸೆರಗು ಅಂತ ಕವಿ ಇಲ್ಲಿ ಹೇಳ್ತಿದ್ದಾರೆ. So what is being called here as a ಮಲೆನಾಡ ಸೆರಗು? ಧಾರವಾಡ. The place name is ಧಾರವಾಡ. So ಒಂದು ಕಡೆ you have a ಮಲೆನಾಡು, another side you have a ಬಯಲು ಸೀಮೆ which is a barren land. So ಈ ಜಾಗವನ್ನ, ಧಾರವಾಡವನ್ನ ಮಲೆನಾಡಿನ ಸೆರಗು ಅಂತ ಕರೀತಾರೆ. So remember this very important question. So ಈ ಪ್ರದೇಶದ ಸೊಬಗನ್ನ, about this region, the beauty of this region, ಸೊಬಗು is the beauty of this region ಅನ್ನ ಕವಿ ಬೇಂದ್ರೆ he is telling in its own style. So very special style ಅಲ್ಲಿ he is introducing this to us. Okay, so we'll start with this. ಏನು ಅಂದವೋ ಅಹಾ ಎನಿತು ಚಂದವೋ. ಅಂದ and ಚಂದ holds the same meaning, which is a beauty. How beautiful it is. ಏನು ಅಂದ, what kind of a beauty it is. ಆಹಾ ಎನಿತು ಚಂದ, how much beautiful it is, how so beautiful it is. What kind of a beauty? And so beautiful it is. ಏನು ಅಂದವೋ ಅಹಾ ಎನಿತು ಚಂದವೋ. So this is how you read the first line, which is repeated in every stanza. ಬಟ್ಟ ಬಯಲು ಅತ್ತ ಇತ್ತ. ಬಟ್ಟ ಬಯಲು ಬ್ಯಾರನ್ ಲ್ಯಾಂಡ್, ಹಿಯರ್ ಅಂಡ್ ದೇರ್, ಅತ್ತ ಇತ್ತ ಅಲ್ಲಿ ಇಲ್ಲಿ. ಹಸಿರು ಹುಲ್ಲು ಮೊತ್ತ ಮೊತ್ತ. ಹಸಿರು ಹುಲ್ಲು, ಹಸಿರು ಇಸ್ ಅ ಗ್ರೀನ್ ಕಲರ್, ಹುಲ್ಲು ಇಸ್ ಅ ಗ್ರಾಸ್. You will see the green grass, the heaps of a green grass. Motta motta andre lots and lots of grasses, because you see the agricultural land on the other side, right? So agricultural land alli enirutte, you have a paddy cultivation, you have some other crop cultivation irutte, ragi irutte. So that is why it is hachcha hasiru, it's a greenery. So one side it's a barren land and another side it's a hasiru hullu motta motta. ಪಚ್ಚೆ ಪೈರು ಸುತ್ತಮುತ್ತ. ಪಚ್ಚೆ ಪೈರು, ಪಚ್ಚೆ ಇಸ್ ಅ ಫ್ರೆಶ್ ಆರ್ ಗ್ರೀನ್ ಕಲರ್, ಪೈರು ಅಂದರೆ ಕ್ರಾಪ್. ಸೊ ಯು ಕ್ಯಾನ್ ಸಿ ದ ಫ್ರೆಶ್ ಗ್ರೀನ್ ಕ್ರಾಪ್ ಸುತ್ತಮುತ್ತ, ಸರೌಂಡಿಂಗ್ ಎವ್ರಿವೇರ್. ಅತ್ತ ಇತ್ತ, ಹಿಯರ್ ಆ್ಯಂಡ್ ದೇರ್, ಮೊತ್ತ ಮೊತ್ತ, ಹೀಪ್ಸ್ ಆ್ಯಂಡ್ ಹೀಪ್ಸ್, ಸುತ್ತಮುತ್ತ ಸರೌಂಡಿಂಗ್. ರಿಮೆಂಬರ್ ದಿಸ್. ಏನು ಅಂದವೋ ಅಹಹ ಎನಿತು ಚಂದವೋ. ಬಟ್ಟ ಬಯಲು ಅತ್ತ ಇತ್ತ, ಹಸಿರು ಹುಲ್ಲು ಮೊತ್ತ ಮೊತ್ತ, ಪಚ್ಚೆ ಪೈರು ಸುತ್ತಮುತ್ತ. This is the first stanza. We'll go with the second stanza. ಏನು ಅಂದವೋ ಅಹಹ ಎನಿತು ಚಂದವೋ. You know the meaning of this line. ಸೊಬಗುಗಾರ ಸಾಣಮಾಸ. ಸಾಣಮಾಸ is a ಶ್ರಾವಣ ಮಾಸ, which is a monsoon time. ಸೊಬಗುಗಾರ ಅಂದರೆ he is the one who know how to make the region beautiful. He's a person who makes everything beautiful. He's like a magic person. Who is a magic person? The monsoon time is a magic person here, who brings a lot of beauty to the earth, a lot of beauty to the surrounding. So he is a sobagugara. Bigiya tanna bahu pasha. So he is making everything locked in his shoulder. Bahu is a shoulder, bhuja. ಮೊದ್ದು ಮಾಗಿ ತೋರ್ಪಹಾಸ. I'm sorry for the background noise. He is also making or showing us the smile, because when you see the beautiful scenery, what do we do first? We'll be like,
It's so beautiful. We'll give a broad smile. We'll give a big smile and we'll be so happy. You can see the happiness on the face, right? So that is what this stanza will tell. The monsoon time is here. He is so magical person who brings a lot of beauty to the nature, and he locks everything in his arm and he brings a smile on the face. That is the meaning for this. I'm just making the meaning as simple as possible. Okay. Next stanza. ಏನು ಅಂದವೋ ಅಹಹ ಎನಿತು ಚಂದವೋ ಮಗಿಯ ಜಡೆಯು ತಲೆಯ ಮೇಲೆ. ಮಗಿ here refers to ಮೊಗ್ಗು. ಮೊಗ್ಗು ಅಂದ್ರೇನು? The bud of a flower. So there are most common thing in the Karnataka places where we will tie the flowers and we will put it on the head, alva. So girls mostly they'll put the flowers on their head. So maggi jade antare, moggina jade. So that you will find that moggina jade on everyone's head because you will see the fresh flowers everywhere. Everyone will be happy to keep the flowers on their head. Maggu jadeya taleya mele. Magiya jadeyu taleya mele. Jade andre the entire flower tie ಮಾಡ್ತಾರಲ್ಲ, that is there on the head. ಮೊರಡಿ ಸುತ್ತ ಮನದ ಮಾಲೆ. So ಮೊರಡಿ ಅಂದ್ರೆ it's a gudda. So our mind is completely revolving around the betta gudda medyane ide because it is so beautiful to see. My mind is, it's like mountains are calling. So our mind, our hearts are there in the mountain. ತಪ್ಪಿಸುತ್ತಿ ಹೊಳು ಗಿರಿಜೆ ಬಾಲೆ. So here the nature is called as a girije. Okay, Girije andre Parvati anta artha. There is one more meaning for Girije is a Parvati because she is a daughter for a mountain king. That's why it's a Girije Bale. She is a young girl who is doing a meditation there, and she looks so beautiful. She is holding everything. She is on the mountain. She is even wearing the flowers on her head. Even this can be interpreted in this way as well. Okay, so poems are something, makla, which differs from person to person interpretation, their observation. Every poem will carry the different meaning. You might think something about this lines and some other will think about something about that line, but it will be in connection with that a poem, but the thought, the imagination will be different. So that all depends on the creativity. So try to learn this creativity, which will be very useful for you in your next grade. Okay, na? Okay. So this stanza says that there is a Girija Bale who lives in a mountain where the mountains are so beautiful. It's like mountains are calling us. Our heart is filled with the mountains and everyone's head is filled with the flowers, or the Girija Bale head is filled with the flowers. This is how we can explain this stanza. I'm really sorry for the background noise. We'll go with the next one. ಏನು ಅಂದವೋ ಅಹಹ ಎನಿತು ಚಂದವೋ ಮಾವು ಮಲ್ಲಿಗೆಗಳ ಬೀಡು. So it is a place. Bidu is a place. It is a place for mavu, mango. Mallige is a jasmine flower. So where you will find the mango and the jasmine flower? This is a place for mango and jasmine flower. Illi haadadidda haadu, the song, if you don't sing here, the song whichever you don't sing here, iduve meesalitta naadu. Because this says that, the second line says that whoever it is, when they see this, naturally they will start singing the song because of the beauty of the place. Iduve meesalitta naadu. It's like a very reserved place where people will love their happiness and they love to seek the happiness here. They find the beauty in the nature, beauty in the scenery. That is the beauty of this place, Malenadu. Okay. ಏನು ಅಂದವೋ ಅಹ ಎನಿದು ಚಂದವೋ ಬರದು ಇಲ್ಲಿ ಬಯಲ ಭ್ರಾಂತಿ. ಬಯಲು I already told you, ಬಯಲು I already told you, it's a ground, empty ground. Bhranti and the Brahma, illusion. So you don't get that illusion of, oh, it's so empty ground, nothing is there here. Anta. You will never feel that illusion. Baradu illi. So you will never get. Baradu is a no. You will not get any kind of illusion of the bayalu. Masadilli mukada kanti. Masad which doesn't go down. Kanti is a shine. Mukha is a face. The shine on your face doesn't go down because always you are seeing the beauty in the nature. So that's why you don't feel any kind of a illusion of a empty ground, and that's why the shine on your face will never fade away. Masadu andre fade away. Padedalalli sukhava shanti. Who is getting the shanti and sukha here? Shanti is a peace, sukha is happiness. So Girije Devi, the nature,
Mother Earth, she is getting all the kind of happiness and sukha, peace here. And also we as a witness, even we will get that kind of a happiness and the peace. So that is a meaning for this stanza. We'll go with the last stanza. Yenu andavo ahaha yenitu chandavo alla baridu horagu meragu ancha tumba kusura beragu ತಾಯೆ ನಿನ್ನ ಮೇಲು ಸೆರಗು ಏನು ಅಂದವೋ ಆಹಾ ಎನಿತು ಚಂದವೋ. So finally, in the final stanza, poet is telling that, oh Devi, Devi here is a Mother Earth, your melu seragu, the seragu that you have, which is considered as the top layer of this earth. Okay, so what kind of a kusuri, what kind of a skillful embroidery work that you have done here. It is such a wonderful, it is such a ಆಶ್ಚರ್ಯ. ಬೆರಗು ಅಂದ್ರೆ ಆಶ್ಚರ್ಯ. ಯು ಹ್ಯಾವ್ ಶೋಡ್ ಅಪ್ ಸಚ್ ಅ ಬ್ಯೂಟಿಫುಲ್ ಕುಸರಿ. ಕುಸರಿ ಅಂದ್ರೆ ಎಂಬ್ರಾಯ್ಡರಿ, ಸ್ಕಿಲ್ಫುಲ್ ವರ್ಕ್ ದಟ್ ಯು ಹ್ಯಾವ್ ಶೋನ್ ಆನ್ ದ ಅರ್ತ್. ಇಟ್ ಈಸ್ ಮೆರಗು. ಮೆರಗು ಅಂದ್ರೆ ಶೈನ್. ಸೊ ಎವ್ರಿವೇರ್ ಯು ಕ್ಯಾನ್ ಸಿ ದ ಶೈನ್, ಎವ್ರಿವೇರ್ ಯು ಕ್ಯಾನ್ ಸಿ ದ ಬ್ಯೂಟಿನೆಸ್ ಇನ್ ದ on the earth. You have a different kind of a fruit, different kind of a flower, different kind of animals. You have a mountain, you have a waterfall, what not we have in the nature. We have everything in the nature, but the only thing we doesn't do is we don't protect, we don't save, and we always spoil them by littering our waste in everywhere on the earth. We litter the paper, we litter the plastic, we litter all kind of nonsense things on the earth, which is really bad. So how can we protect our Mother Earth? By not littering anything on the ground. Makle, it's very important. Whatever you do, right, you have a chocolate, you have a bread, biscuit, whatever, water bottle, always make sure that you will carry the garbage to your home and put it in the dustbin. Most importantly, always carry the water bottle. Make sure the water bottle is not plastic. Always make sure that you carry water bottle wherever you go, even for a smaller distance, you have to carry your water bottle. Okay, now this one practice you will do it from today right now. Okay, this is my humble request with you all. This is our respect that we will show to our Mother Earth. Okay, so here we end the poem Malenada Serugu. We'll say it completely from the beginning. Enu andavo aha enitu chandavo batta bayalu atta itta hasiru hullu motta motta paccha payiru sutta mutta enu andavo aha enitu chandavo sobagugara sana masa bigiye tanna bahu pasha muddu magi torpahasa enu andavo aha enitu chandavo magiya jadeyu taleya mele moradi sutta manada male tapisuti ಹುಳಗಿರು ಜಬಾಲೆ ಏನು ಅಂದವೋ ಅಹಹ ಎನಿತು ಚಂದವೋ ಮಾವು ಮಲ್ಲಿಗೆಗಳ ಬೀಡು ಇಲ್ಲಿ ಹಾಡದಿದ್ದ ಹಾಡು ಇದುವೆ ಮೀಸಲಿಟ್ಟ ನಾಡು ಏನು ಅಂದವೋ ಅಹಹ ಎನಿತು ಚಂದವೋ ಬರದು ಇಲ್ಲಿ ಬಯಲು ಭ್ರಾಂತಿ ಮಾಸದೆಲ್ಲಿ ಮುಖದ ಕಾಂತಿ ಪಡೆದಳೆಲ್ಲಿ ಸುಖವ ಶಾಂತಿ ಏನು ಅಂದವೋ ಅಹಹ ಎನಿತು ಚಂದವೋ ಅಲ್ಲ ಬರಿದು ಹೊರಗು ಮೆರಗು ಅಂಚ ತುಂಬ ಕುಸುರ ಬೆರಗು ತಾಯೆ ನಿನ್ನ ಮೇಲು ಸೆರಗು ಏನು ಅಂದವೋ ಅಹಹ ಎನಿತು ಚಂದವೋ. ಈ ಪದ್ಯವನ್ನು ಬರೆದವರು ದ.ರಾ. ಬೇಂದ್ರೆ. ಸೊ ಇವಾಗ ವಿಲ್ ಗೋ ಟು ದ ಕೃತಿಕಾರರ ಪರಿಚಯ. ವಿಲ್ ಗೆಟ್ ಟು ನೋ ಅಬೌಟ್ ದ.ರಾ. ಬೇಂದ್ರೆ. ದ.ರಾ. ಬೇಂದ್ರೆ ಅವರ ಪೆನ್ ನೇಮ್ ಇದೆ, ನಿಕ್ ನೇಮ್, ದಟ್ ಈಸ್ ಅಂಬಿಕಾ ತನಯ ದತ್ತ. ಸೊ ಬೇಂದ್ರೆ ಅವರ ಪೂರ್ಣ ಹೆಸರು, ದ ಫುಲ್ ನೇಮ್ ಇಸ್ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ರಿಮೆಂಬರ್ ದ ಕಾವ್ಯನಾಮ ಇಸ್ ಅಂಬಿಕಾ ತನಯ ದತ್ತ. ಬೇಂದ್ರೆ ಜನಿಸಿದ್ದು ಧಾರವಾಡದಲ್ಲಿ ಆ್ಯಂಡ್ ದ ಡೇಟ್ ಇಸ್ 1896 ಅಲ್ಲಿ. 1896 ಅಲ್ಲಿ ಜನಿಸಿದರು ಬೇಂದ್ರೆ ಅವರು. ಇವರ ಪ್ರಮುಖ ಕವನ ಸಂಕಲನಗಳು ಅಂಡರ್ಲೈನ್ ದಿಸ್: ಗರಿ, ಗಂಗಾವತರಣ, ಸಖಿ ಗೀತ, ಉಯ್ಯಾಲೆ ಇತ್ಯಾದಿ ಇಸ್ ಮೆನಿ ಮೋರ್. 4 ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಅಂಡರ್ಲೈನ್ ದಿಸ್, ವೆರಿ ಇಂಪಾರ್ಟೆಂಟ್. ಜ್ಞಾನಪೀಠ ಪ್ರಶಸ್ತಿ ಇಸ್ ದ ವೆರಿ ರೆಪ್ಯೂಟೆಡ್ ಪ್ರಶಸ್ತಿ ದಟ್ award that you will get in a literature, the topmost award that you will get in a literature. ದ.ರಾ. ಬೇಂದ್ರೆ is one of the person who has got the ಜ್ಞಾನಪೀಠ ಪ್ರಶಸ್ತಿ for the book ನಾಲ್ಕು ತಂತಿ. Remember the name of the book. Okay, ಅರಳು ಮರಳು ಮಲೆನಾಡ ಸೆರಗು. ಈ poem ಅನ್ನ we have taken from a ಕವನ ಸಂಕಲನ. The collection of a poem is called as a ಕವನ ಸಂಕಲನ. The book name is ಅರಳು ಮರಳು. So ಈ book ಇಂದ we have chosen this ಮಲೆನಾಡ ಬೆರಗು. Okay, next we have a ಪದಗಳ ಅರ್ಥ. I have already explained all the words, so I'll leave this one. We'll go for the ಕೆಳಗಿನ ಪ್ರಶ್ನೆಯೊಂದು
ಪ್ರತಿಯೊಂದು ಪ್ರಶ್ನೆಗೂ ಇಟ್ ಇಸ್ ಅ ರಾಂಗ್ ಮಿಸ್ಟೇಕ್ ಆಗಿದೆ. ಪ್ರತಿಯೊಂದು ಪ್ರಶ್ನೆಗೂ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ಇನ್ ಒನ್ ಸೆಂಟೆನ್ಸ್. ಮಲೆನಾಡ ಸೆರಗು ಕವನದಲ್ಲಿ ವರ್ಣಿಸಿರುವ ಪ್ರದೇಶ ಯಾವುದು? ಸೊ ಇನ್ ದಿಸ್ ಪೊಯಮ್ ವರ್ಣಿಸಿರುವ ಡಿಸ್ಕ್ರೈಬ್ಡ್, ವರ್ಣಿಸು ಅಂದ್ರೆ ಡಿಸ್ಕ್ರೈಬ್ಡ್. ಸೊ ವಿಚ್ ಈಸ್ ದ ಪ್ಲೇಸ್ ದಟ್ ಇಸ್ ಬೀನ್ ಡಿಸ್ಕ್ರೈಬ್ಡ್ ಇನ್ ದಿಸ್ ಪೊಯಮ್? ಯಾವ ಪ್ಲೇಸ್? ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್. ಪ್ರದೇಶ ಅಂದರೆ ರೀಜನ್ ಆರ್ ದ ಪ್ಲೇಸ್. ಬೇಂದ್ರೆಯವರು ಮಲೆನಾಡ ಸೆರಗಿನ ಅತ್ತ ಇತ್ತ ಸುತ್ತಮುತ್ತ ಏನನ್ನು ಕಾಣಬಹುದು ಎಂದು ಹೇಳಿದ್ದಾರೆ. ಸೊ ಇನ್ ದಿಸ್ ಪೊಯಮ್ ಬೇಂದ್ರೆ ಹ್ಯಾಸ್ ಟೋಲ್ಡ್ ದಟ್ ಯು ಕ್ಯಾನ್ ಸಿ ಸಮಥಿಂಗ್ ಹಿಯರ್ ಆ್ಯಂಡ್ ದೇರ್ ಆ್ಯಂಡ್ ಸರೌಂಡಿಂಗ್. ಸೊ ಏನದು? ವಾಟ್ ಈಸ್ ದಟ್? ರೈಟ್ ಇಟ್ ಹಿಯರ್. ಸೊಗಸುಗಾರ ಎಂದು ಬೇಂದ್ರೆಯವರು ಯಾರನ್ನು ಕರೆದಿದ್ದಾರೆ? ಸೊ ಬೇಂದ್ರೆ ಹ್ಯಾಸ್ ಕಾಲ್ಡ್ ಸಮ್ಮನ್ ಹ್ಯಾಸ್ ಅ ಸೊಗಸುಗಾರ. ಹೂ ಇಸ್ ದಟ್? ಹೂ ಇಸ್ ಸೊಗಸುಗಾರ? ಬೇಂದ್ರೆಯವರು ಮಲೆನಾಡ ಸೆರಗು ಯಾವುದಕ್ಕೆ ಮೀಸಲಿಟ್ಟ ನಾಡಾಗಿದೆ ಎಂದಿದ್ದಾರೆ? ಸೊ ಬೇಂದ್ರೆ ಟೋಲ್ಡ್ ದಿಸ್ ಮಲೆನಾಡು ಸೆರಗು ಇಸ್ ಬೀನ್ ರಿಸರ್ವ್ಡ್ ಫಾರ್ ಸಮ್ ನಾಡು. ಸೊ ಯಾವುದಕ್ಕೆ? ಫಾರ್ ವಾಟ್? ಮಲ್ಲಿಗೆ, ಮಾವು. ಮಲೆನಾಡ ಸೆರಗು ಯಾವುದರ ಬೀಡಾಗಿದೆ? ಇಟ್ ಈಸ್ ಅ ಪ್ಲೇಸ್ ಫಾರ್ ವಾಟ್? ಬೀಡು. ಫೈಂಡ್ ಔಟ್ ದ ವರ್ಡ್ ಬೀಡು, ಯು ವಿಲ್ ಫೈಂಡ್ ದ ಆನ್ಸರ್. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ 2-3 ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ಇನ್ 2 to 3 ಸೆಂಟೆನ್ಸ್. ಪೊಯಮ್ಗೆ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಯು ನೀಡ್ ಟು ಬಿ ಮೋರ್ ಕ್ರಿಯೇಟಿವ್. ಯು ಶುಡ್ ಬಿ ಏಬಲ್ ಟು ಆನ್ಸರ್ ಇನ್ ಯುವರ್ ಓನ್ ಸೆಂಟೆನ್ಸಸ್. ಓಕೆನಾ? ಧಾರವಾಡದ ಗುಡ್ಡ ಬೇಂದ್ರೆಯವರಿಗೆ ಹೇಗೆ ಕಂಡಿದೆ? ಸೊ ಧಾರವಾಡದ ಗುಡ್ಡ ಅಂದರೆ ದ ಮೌಂಟೇನ್. ಓಕೆ, ಹೌ ಇಟ್ ಈಸ್ ಬೀನ್ ಸೀನ್ ಟು ಬೇಂದ್ರೆ, ಯಾವ ಥರ ಕಾಣಿಸಿದೆ? ಮಲೆನಾಡ ಸೆರಗಿನ ವೈಶಿಷ್ಟ್ಯಗಳೇನು? ವೈಶಿಷ್ಟ್ಯ ಅಂದರೆ ಸ್ಪೆಷಾಲಿಟಿ. ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಮಲೆನಾಡಿನ ಸೆರಗು? ಮಲೆನಾಡ ಸೆರಗಿನ ಪ್ರಕೃತಿ ಸೌಂದರ್ಯವನ್ನು ಬೇಂದ್ರೆಯವರು ಹೇಗೆ ವರ್ಣಿಸಿದ್ದಾರೆ? ಮಲೆನಾಡಿನ ಸೆರಗಿನ ಪ್ರಕೃತಿ ಸೌಂದರ್ಯವನ್ನು, ಪ್ರಕೃತಿ ಇಸ್ ಅ ನೇಚರ್, ಸೌಂದರ್ಯ ಇಸ್ ಅ ಬ್ಯೂಟಿ, ದ ಬ್ಯೂಟಿ ಆಫ್ ದ ನೇಚರ್, ಬೇಂದ್ರೆಯವರು ಹೇಗೆ, ಹೌ ಹಿ ಹ್ಯಾಸ್ ಡಿಸ್ಕ್ರೈಬ್ಡ್, ವರ್ಣಿಸಿದ್ದಾರೆ. ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ. ಯು ಹ್ಯಾವ್ ಟು ಕಂಪ್ಲೀಟ್ ದಿಸ್. ದೆನ್ ವಿ ಹ್ಯಾವ್ ಅ ಪ್ರಾಸಪದ. ಸೊ ಇನ್ ದಿಸ್ ಪೊಯಮ್ ಫೈಂಡ್ ಔಟ್ ದ ಪ್ರಾಸಪದ. ಪ್ರಾಸಪದ ಇಸ್ ಲೈಕ್ ಅ ಎಂಡಿಂಗ್ ಅಲ್ಲಿ ಯು ಹ್ಯಾವ್ ದ ವರ್ಡ್ಸ್. ದೋಸ್ ಆರ್ ದ ವರ್ಡ್ಸ್ ವಿಚ್ ಇಸ್ ಅ ಪ್ರಾಸಪದ, ಲೈಕ್ ಅತ್ತ ಇತ್ತ. You have one more. So every line at the end you have a pada. It should be sounding the same sound. Beragu, meragu, like this. Okay, find out and write. So already they have given one. We have to find out the other one. So you have a picture. So please see the picture and write the sentences what you see in the picture. For example, there is a tree, there are birds, and it's a sunrise time. There is a lake. Either find it out and try to write a simple sentences. Okay, na? Then you have Vyakarana, which is a grammar, Samyuktakshara, which is called a Vattakshara. So this is the example they have given. I know by now you know what is Vattakshara. So here we complete the Malenada Seragu poem. If you have any doubts, any questions, please do let me know in the comment section. And make sure that you will practice. Practice is what makes you perfect. And share this video lesson with your friend who are struggling to understand this poem. Thank you so much. I will see you in the one more lesson or poem of 6th standard Nudi Kannada. Until then, thank you. Namaste. From Yashasvi Kannadamani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out the description box and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the Spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshara, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to
pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.